ರಾಜ್ಯ ಸರ್ಕಾರ ಬೆಂಗಳೂರು ಬಿ ಖಾತಾದಾರರಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿತ್ತು. ಅದರಂತೆ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಅರ್ಜಿ ಆಹ್ವಾನವನ್ನು ಮಾಡಿದ್ದಾರೆ. ಬೆಂಗಳೂರಿನ 500ಕ್ಕೂ ಹೆಚ್ಚು ಮಂದಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ನಾಳೆಯಿಂದ ಬೆಂಗಳೂರು 1ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶ ಇರುತ್ತೆ. ಮತ್ತೊಂದು ಕಡೆಗೆ ಅರ್ಜಿ ಸಲ್ಲಿಕೆಯ ಡೆಮೋ ವಿಡಿಯೋವನ್ನು ಜಿಬಿಎ ಈಗ ರಿಲೀಸ್ ಮಾಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವೆಬ್ಸೈಟ್ ಬಿಡುಗಡೆ ಮಾಡಿ ಎ ಖಾತಾ ಪರಿವರ್ತನೆಗೆ ಅರ್ಜಿ ಆಹ್ವಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅರ್ಜಿ ಹಾಕೋದಕ್ಕೆ ಅವಕಾಶ ನೀಡಿ 5 ದಿನ ಆಗಿದ್ದು 500 ಜನ ಅರ್ಜಿಯನ್ನು ಸಲ್ಲಿಕೆ ಮಾಡಿದರಂತೆ. 3000 ಜನ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡಿರೋದು ತಿಳಿದು ಬಂದಿದೆ. ಜೈಲಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರಂತೆ ದರ್ಶನ್. ಪರಪ್ಪಿನ ಅಗ್ರಹಾರದಲ್ಲಿ ಕೈದಿಯಾಗಿರುವ ದರ್ಶನ್ ಮತ್ತೆ ಬೆನ್ನು ನೋವು ಅಂತ ಹೇಳಿಕೊಂಡಿದ್ದು, ಹೀಟಿಂಗ್ ಬೆಲ್ಟ್ ಒದಗಿಸಲು ಜೈಲಿನ ವೈದ್ಯಾಧಿಕಾರಿಗಳನ್ನ ಕೇಳಿ ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ಕಾರಾಗೃಹ ಆಸ್ಪತ್ರೆ ಮುಖ್ಯ ವೈದ್ಯರು ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕರಿಗೆ ಹೀಟಿಂಗ್ ಬೆಲ್ಟ್ ಒದಗಿಸಲು ಪತ್ರ ಬರೆದಿರುವ ಮನವಿ ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಜೊತೆಗೆ ಚಿಕಿತ್ಸೆ ಅಗತ್ಯ ಇರುವವರೆಗೂ ಫಿಸಿಯೋಥೆರಪಿ ಚಿಕಿತ್ಸೆ ಒದಗಿಸಲು ಸಹ ಮನವಿ ಮಾಡಿದ್ದಾರೆ. ಇತ್ತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರಂತೆ. ಮಗಳ ಜೊತೆ ದೀಪಾವಳಿ ಹಬ್ಬ ಆಚರಿಸಲಿಕ್ಕಾಗದೆ ಜೈಲಿನಲ್ಲಿದ್ದೀನಿ ಅಂತ ಅವರು ಕಣ್ಣೀರು ಹಾಕ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡ ಜೈಲೂಟ ಹೋಗದೆ ಸರಿಯಾದ ನಿದ್ರೆ ಇಲ್ಲದೆ ಪರದಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾರಾಗೃಹದಲ್ಲಿ ಆರೋಪಿಗಳ ಪರಿಸ್ಥಿತಿ ಅಂತೂ ಹೇಳತೀರದಂತೆ. ಫಸ್ಟು ಹಾಸಿಗೆ ದಿಂಬು ಅನ್ನೋದು, ಆಮೇಲೆ ಈಗ ನನಗೆ ಬೆನ್ನು ನೋವು ಅನ್ನೋದು, ವಾಪಸ್ ಅದೇ ಟ್ರ್ಯಾಕಿಗೆ ಬರ್ತಿರಂಗೆ ಕಾಣಿಸ್ತಾ ಇದೆ. ಅಲ್ಲ, ಇದು ಏನು ಅಂತಂದ್ರೆ ನಾನು ಒಂದು ರೀತಿಯಾಗಿ ಹಿಂದೆಯೂ ಕೂಡ ಈಗ ನಂಬಿಕೆಗೆ ಇದು ಅರ್ಹನ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ಬಿಡುತ್ತೆ. ಯಾಕೆಂದ್ರೆ ಹಿಂದೆ ಆಗಿರುವಂಥ ಬೆಳವಣಿಗೆ ಅವಾಗ ಬೆನ್ನು ಅಂತ ಹೇಳಿ ಎಲ್ಲ ತಗೊಂಡ್ಬಿಟ್ಟು ಬೇಲ್ ತಗೊಂಡು ಆಚೆ ಬಂದ ನಂತರ ಆಗಿದ್ದೇನು ಜೈಲಲ್ಲಿ ನಡ್ಕೊಂಡು ಓಡಾಡ್ಬೇಕಾದ್ರೆ ಬೇರೆ ಇತ್ತು. ಆಚೆ ಬಂದ್ಮೇಲೆ ಫಿಲ್ಮ್ ಶೂಟಿಂಗ್ಗಳಲ್ಲೆಲ್ಲ ಬೆನ್ನುವೇ ಕಾಣಿಸ್ಕೊಳ್ಳಿಲ್ಲ. ಸೊ ಅವಾಗ ಏನು ಬಂತು ಜನಕ್ಕೆ, ಓಹೋ ಇದೆಲ್ಲ ಅಲ್ಲಿ ನಾಟಕ ಮಾಡಿದ್ರು ಅಂತ ಬಂದು. ಇದೇ ರೀತಿ ನೀವು ಮಾಡ್ತಾ ಹೋಗ್ಬಿಟ್ರೆ ಇದು ಬೇಲ್ ತಗೊಳಕ್ಕೋ ಅಥವಾ ಇನ್ನೇನೋ ಒಂದಿಷ್ಟು ವಿಶೇಷವಾಗಿ ಅನುಮತಿಯನ್ನು ಪಡ್ಕೊಳ್ಳೋಕೆ, ಸವಲತ್ತುಗಳನ್ನು ಪಡ್ಕೊಳ್ಳೋಕೋ ನಾಟಕ ಮಾಡ್ತಾ ಇದ್ದಾರೆ ಅಂತಿದ್ದಾರೆ. ಬಟ್ ನನಗೆ ವಿಶೇಷ ಅಂದಿದ್ದು, ಇಷ್ಟು ದಿನ ದರ್ಶನ್ ಅವ್ರದ್ದಾಯ್ತು, ಈಗ ಪವಿತ್ರ ಗೌಡ ಅವ್ರದ್ದು ಶುರು ಆಯ್ತಾ? ಇನ್ನು ಇದು ನಡಿಬೇಕಿನ್ನು. ಒಬ್ಬೊಬ್ಬರದ್ದು ಒಂದೊಂದು ಡ್ರಾಮಾಗಳು ನಡೀತಾ ಇರಲಿ, ಏನೇನು ಪರಿಸ್ಥಿತಿಗಳು ಏನು. ಇನ್ನು ಬೆಂಗಳೂರಿನ ವೈದ್ಯ ಡಾಕ್ಟರ್ ಕೃತಿಕಾ ರೆಡ್ಡಿ ಹತ್ಯೆ ಪ್ರಕರಣದ ಇನ್ನಷ್ಟು ಸ್ಫೋಟಕ ಮಾಹಿತಿ ಈಗ ಹೊರಬಿದ್ದಿದೆ. ಪತ್ನಿ ಕೊಲ್ಲಲು ತಾನೇ ಅನಸ್ತೇಶಿಯಾವನ್ನು ವಿಕ್ಟೋರಿಯಾ ಡಾಕ್ಟರ್ ಮಹೇಂದ್ರ ರೆಡ್ಡಿ ಖರೀದಿಸಿರೋದು ವಿಚಾರಣೆ ವೇಳೆ ಗೊತ್ತಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆ ಡಾಕ್ಟರ್ ಅವರು ಮೆಡಿಕಲ್ ಶಾಪ್ ಒಂದಕ್ಕೆ ಹೋಗಿದ್ರಂತೆ. ಡಾಕ್ಟರ್ ಮಹೇಂದ್ರ ರೆಡ್ಡಿ ಅನಸ್ತೇಶಿಯಾ ಕೇಳಿದ್ದಾನೆ. ಆ ರೀತಿ ಓಪನ್ ಆಗಿ ಕೊಡಲ್ಲ ಅಂದಿದ್ದಕ್ಕೆ ನಾನು ಸರ್ಜನ್ ರೀ, ಚಿಕಿತ್ಸೆಗಾಗಿ ಅನಸ್ತೇಶಿಯಾ ಬೇಕಾಗಿದೆ ಅಂತ ಹೇಳಿದ್ದಾನೆ. ಮೆಡಿಕಲ್ ಸ್ಟೋರ್ನವರು ಮಹೇಂದ್ರಗೆ ಅನಸ್ತೇಶಿಯಾ ಕೊಟ್ಟಿದ್ದಾರೆ. ಅನಾರೋಗ್ಯದಿಂದ ಮನೆಯಲ್ಲಿ ಮಲಗಿದ್ದ ಡಾಕ್ಟರ್ ಕೃತಿಕಾ ರೆಡ್ಡಿಗೆ ಮಹೇಂದ್ರ ರೆಡ್ಡಿ ಅನಸ್ತೇಶಿಯಾ ಕೊಟ್ಟಿದ್ದಾನೆ. ಯಾರಿಗೂ ಸಂದೇಹ ಬರಬಾರದು ಅಂತ ರಾತ್ರಿ ಪತ್ನಿ ಜೊತೆಗೆ ಮಲಗಿದ್ದಾನೆ. ಕೋಮಾಕ್ಕೆ ಹೋದ ಡಾಕ್ಟರ್ ಕೃತಿಕಾ ರೆಡ್ಡಿ ಮತ್ತೆ ಮೇಲ್ ಏಳಲೇ ಇಲ್ಲ. ವಿಚಾರಣೆ ವೇಳೆ ಆರೋಪಿ ಮಹೇಂದ್ರ ರೆಡ್ಡಿ ತಪ್ಪೊಪ್ಕೊಂಡಿದ್ದಾನಂತೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅವನಿಗೂ ದಿನ ಹಿಂಗೆ ಅನಸ್ತೇಶಿಯಾ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ರೆ ಹೆಂಗಿರುತ್ತೆ ಶಿಕ್ಷೆ? ಅದೇ ಬೆಸ್ಟ್ ಅನ್ಸುತ್ತೆ ನನಗೆ. ಯಾಕೋ ನಮ್ಮಲ್ಲದ ಆ ಕಾನೂನು ಇಲ್ವಲ್ಲ, ಮಾಡಬೇಕು, ಗೊತ್ತಿಲ್ದಂಗೆ ಮಾಡಬೇಕು. ಒಂದೊಂದ್ಸಲ ಹಂಗೆ ಸರಿ ಅನ್ಸುತ್ತೆ, ಇಲ್ಲಿ ಮಾಡ್ತೀನಿ ಅಂತೇಳಿ ಗೊತ್ತೇ ಆಗಬಾರ್ದು, ಹಂಗಿರ್ಬೇಕು ಸರಿಯಾಗಿ. ಇನ್ನು ಹಾಸನಾಬಾದ್ ಸಾರ್ವಜನಿಕ ದರ್ಶನಕ್ಕೆ ಇವತ್ತು 11ನೇ ದಿನ. ಇಂದು ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರ ಆಗಮನ ಆಗಿತ್ತು. ಬ್ಯಾರಿಕೇಡ್ ವ್ಯವಸ್ಥೆ ಮೀರಿ ಹೊರಗೆ ಭಕ್ತರು ನಿಂತಿದ್ರು. ಹಲವು ರಾಜಕಾರಣಿಗಳು, ಸಿನಿಮಾ ತಾರೆಯರು ಕೂಡ ದರ್ಶನವನ್ನು ಪಡೆದಿದ್ದಾರೆ. ಈವರೆಗೂ ಒಟ್ಟು 23 ಲಕ್ಷ ಜನ ದೇವಿಯ ದರ್ಶನವನ್ನು ಪಡೆಯಲಾಗಿದೆ. ಇನ್ನು ಹಾಸನಾಂಬೆ ದೇವಿ ದರ್ಶನ ಪಡೆದು ವಾಪಸ್ ಹೋಗುವಾಗ ಅಪಘಾತ ಸಂಭವಿಸಿ 2 ಬೈಕ್ಗಳಿಗೆ ಇನೋವಾ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ದಾರುಣ ಸಾವನ್ನಪ್ಪಿರುವಂತಹ ಘಟನೆ ಚನ್ನರಾಯಪಟ್ಟಣದ ಕಗ್ಗಲಿಕಾವಲು ಫಾರೆಸ್ಟ್ ಬಳಿ ನಡೆದಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲೇನಹಳ್ಳಿಯಲ್ಲಿ ಬಿಂಡಿಗ ದೇವಿರಮ್ಮ ದೇವಿಯ ದರ್ಶನಕ್ಕೆ ಭಾರೀ ಮಳೆ ನಡುವೆಯೂ ಕೂಡ ಭಕ್ತ ಸಾಗರ ಹರಿದು ಬರ್ತಿದೆ. ಮಳೆಯಲ್ಲೂ ಕಡಿದಾದ ಬೆಟ್ಟ ಹತ್ತಿ ದರ್ಶನವನ್ನು ಪಡಿತಾ ಇದ್ದಾರೆ. ಮುಳ್ಳಯ್ಯನಗಿರಿ ತಪ್ಪಲ್ನಲ್ಲಿ ಆರಂಭವಾದ ಧಾರಾಕಾರ ಮಳೆ ಬೆಟ್ಟ ಹತ್ತುವ ಭಕ್ತರಿಗೆ ಸವಾಲಾಗಿ ಪರಿಣಮಿಸಿತ್ತು. ಇನ್ನು ಬೆಟ್ಟ ಹತ್ತುವಾಗ ಓರ್ವ ಪುರುಷ, ಓರ್ವ ಯುವತಿ ಅಸ್ವಸ್ಥರಾಗಿದ್ರು. ಬೆಟ್ಟ ಹತ್ತಲಾಗದೆ ಅರ್ಧದಲ್ಲೇ ಯುವತಿ ಕುಸಿದು ಬಿದ್ದಿದ್ದಾಳೆ. ಬಳಿಕ ಯುವತಿಯನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಹಾರಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಭಕ್ತರೊಬ್ಬರು ಜಾರಿಕೆಯಲ್ಲಿ ಬೆಟ್ಟ ಹತ್ತೋ ವೇಳೆ ಕಾಲು ಉಳುಕಿಸ್ಕೊಂಡ್ಬಿಟ್ಟಿದ್ದಾರೆ. ಅದೇ ಆ ಹುಡುಗ. ಆತನನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಟ್ರೆಚರ್ ಮೇಲಿಂದ ಹೊತ್ತೊಯ್ದಿದ್ದಾರೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಪೊಲೀಸಪ್ಪ ದರ್ಪ ತೋರಿರುವ ಘಟನೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನಗರದ ವಾಲ್ಮೀಕಿ ಸರ್ಕಲ್ ಅಲ್ಲಿ ಆಗಿರೋದು. ಇವತ್ತು ದೀಪಾವಳಿ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಜನಜಂಗುಳಿ ಇರುತ್ತೆ. ರಸ್ತೆಯ ಬದಿಯಲ್ಲಿ ಹಾಗೂ ಡಿವೈಡರ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ರು. ಅವರ ಮೇಲೆ ಕುಷ್ಟಗಿ ಪೊಲೀಸ್ ಠಾಣೆ ಎಎಸ್ಐ
ಪಂಡಪ್ಪ ದರ್ಪ ತೋರ್ಬಿಟ್ಟಿದ್ದಾರಂತೆ. ವ್ಯಾಪಾರಿಗಳ ಬಳಿ ಹೋಗಿ ಮನಬಂದಂತೆ ಸಾಮಗ್ರಿ ಕಿತ್ತೆಸೆದಿದ್ದಾರೆ. ಅಮಾನವೀಯವಾಗಿ ನಡೆದುಕೊಂಡಂಥ ಪೊಲೀಸರ ನಡವಳಿಕೆಯನ್ನು ಮೊಬೈಲ್ನಲ್ಲಿ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ. ವ್ಯಾಪಾರಿಗಳು ಬೇಡಿಕೊಂಡರೂ ಕೂಡ ಬಿಡದೆ ಸಾಮಾನುಗಳನ್ನು ಕಿತ್ತೆಸೆದು ದುರ್ವರ್ತನೆ ತೋರಿದ್ದಾರೆ. ಈ ದರ್ಪಕ್ಕೆ ಸ್ಥಳೀಯರು ಹಿಡಿಶಾಪ ಹಾಕಿದ್ದಾರೆ. ವ್ಯಾಪಾರಸ್ಥರಿಗೆ ತಿಳಿಸಿ ಹೇಳಿದರೆ ಸಾಕಾಗಿತ್ತು, ಮನಬಂದಂತೆ ಬಿಸಾಡೋದು ಬೇಕಾಗಿತ್ತ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಓಕೆ, ಬಟ್ ನಾಟ್ ಗುಡ್. ತುಂಬಾ ಸರಿ ಹೇಳಿರ್ತಾರೆ, ಅದು ತಿದ್ಕೊಳ್ಳದೆ ಇದ್ದಾಗ ಸಹಜ ಆವೇಶ. ಕೆಲವು ಸಂದರ್ಭದಲ್ಲಿ ಖರೀದಿ ಮಾಡ್ಲಿಕ್ಕೆ ಅಥವಾ ಬೆಳಿಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅದನ್ನ ಯೋಚನೆ. ವ್ಯಾಪಾರಸ್ಥರು ಕೆಲವೊಂದು ಟೈಮಲ್ಲಿ ಕೇಳೋದಿಲ್ಲ, ಇಲ್ಲಿಂದ ಹೋಗ್ತಾರೆ ಮತ್ತೆ ಅಲ್ಲಿಗೆ ಬಂದು ಕೂತ್ಕೊಳ್ತಾರೆ. ಸೊ ಅದ್ರದ್ದಿರುತ್ತೆ. ಬಟ್ ಕಿತ್ತೆಸೆಯೋದು ಸರಿಯಲ್ಲ. ಬಟ್ ಒಂದು ತಾಳ್ಮೆ ಮೀರಿದಾಗ ಪೊಲೀಸರು ಹಂಗೆ ವರ್ತಿಸ್ತಾರೆ. ಎರಡೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಆಲಘಟ್ಟ ಗ್ರಾಮದಲ್ಲಿ ಪಾಪಿಗಂಡ ತನ್ನ ಪತ್ನಿಯನ್ನ ಕೊಂದು ಶವವನ್ನು ಕೊಳವೆ ಬಾವಿಗೆ ಎಸೆದಿದ್ದ. ಇದು 1.5 ತಿಂಗಳ ಹಿಂದೆ ನಡೆದಿದ್ದಂತಹ ಪ್ರಕರಣ. ಇದೀಗ ಕೊಳವೆ ಬಾವಿಯ 12 ಅಡಿ ಆಳದಲ್ಲಿ ಮೃತದೇಹ ಸಿಕ್ಕಿದೆ. ಭಾರತಿ ಗಂಡನಿಂದಲೇ ಕೊಲೆಯಾದಂತಹ ನತದೃಷ್ಟೆ. ಸದ್ಯ ಪೊಲೀಸರು ಪತಿ ಸೇರಿದಂತೆ ಆತನ ಪೋಷಕರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಹೆಂಡತಿಯನ್ನ ಕೊಂದು ದೇವರಿಗೆ 3 ಪ್ರಾಣಿ ಬಲಿ ಕೊಟ್ಟಿದ್ದಂತೆ. ಕಬ್ಬಿಣದ ತಗಡಿಗೆ ಹೆಂಡತಿ ಹೆಸರು ಬರೆದು ಆಕೆ ದೆವ್ವ ಪೀಡೆ ಪಿಶಾಚಿ ಆಗಬಾರದು, ಕೇಸ್ ಪತ್ತೆ ಹಚ್ಚುವಲ್ಲಿ ಪೊಲೀಸರು ವಿಫಲವಾಗಲಿ, ಕೋರ್ಟ್ನಲ್ಲಿ ಕೇಸ್ ನಿಲ್ಲಬಾರದು ಅಂತೆಲ್ಲ ಆತ ಹೆಂಡತಿ ಫೋಟೋವನ್ನ ದೇವಾಲಯದ ಮರಕ್ಕೆ ಮೊಳೆ ಹೊಡೆದಿದ್ದಾನೆ. ಇನ್ನು ಪತ್ನಿ ಭಾರತಿಯನ್ನ ಕೊಂದು ಯಾರಿಗೂ ತಿಳಿಯದಂತೆ ತಮ್ಮದೇ ತೋಟದಲ್ಲಿ ನೀರು ಬಂದಿದ್ದ ಕೊಳವೆ ಬಾವಿಯಲ್ಲಿ ಹೂತಾಕಿದ್ದ. ಬೋರ್ವೆಲ್ಗೆ ಗೋಣಿಚೀಲ ಹಾಕಿ ಎಂಸ್ಯಾಂಡ್ ಮರಳು ಹಾಕಿ ಮುಚ್ಚಿದ್ದ. ಯಾರಿಗೂ ಅನುಮಾನ ಕೂಡ ಬಂದಿರಲಿಲ್ಲ. ಆದರೆ ಪೊಲೀಸರು ಡೀಪ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಇದರ ಸೂಕ್ಷ್ಮತೆ ಅರಿತು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲು ಉಂಟಾಗಿ 11ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದಿದೆ. ಶಾಸಕ ಅಶೋಕ್ ರೈ ಅವರ ಟ್ರಸ್ಟ್ನಿಂದ ಆಯೋಜಿಸಿದ ಅಶೋಕ್ ಜನಮನ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಈ ವೇಳೆ ನೂಕುನುಗ್ಗಲಾಯಿತು. ಮಹಿಳೆಯರು, ಮಕ್ಕಳು ಸೇರಿ 11ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. ಪುತ್ತೂರು ತಾಲೂಕು ಕ್ರೀಡಾಂಗಣದ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರು ಕಾರ್ಯಕ್ರಮದಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ನೂಕುನುಗ್ಗಲು ಉಂಟಾಗಿ 11ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ. ತಕ್ಷಣ ಅವರನ್ನು ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಎಂಥ ಕೋಇನ್ಸಿಡೆಂಟ್ ನೋಡಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ 11 ಜನ ಸಾವನ್ನಪ್ಪರು, ಇಲ್ಲೂ ಕೂಡ 11 ಜನ ಗಾಯಗೊಂಡ್ರು. ಇಲ್ಲಿ ಕೇಸ್ ಹಾಕ್ಸಿದ್ರಿ, ಅಲ್ಲಿ ಯಾರು ಜವಾಬ್ದಾರಿ? ನಿಮ್ಮ ಶಾಸಕರಾ? ನೀವೇನಾ? ತಗೋಬೇಕಲ್ಲ ಜವಾಬ್ದಾರಿ ಯಾರಾದರೂ. ಒಂದು ಕಡೆ ಪಾಠ ಕಲಿಲ್ಲ ಅಂದರೆ ಏನು ಹೇಳೋಣ ನಿಮ್ಮನ್ನು? ಹಿಂಗೆಲ್ಲ ಜನ ಸೇರಿಸ್ಕೊಂಡು ಎಷ್ಟಾಗಬೇಕು ಇನ್ನೂ ಇನ್ಸಿಡೆಂಟು? ಇಲ್ಲಿ ಕೇಸ್ ಆಗಬೇಕು. ಈಗ ಯಾರನ್ನ A1 A2 ಮಾಡ್ತೀರಾ ಅಂತ ನೋಡಿ ಪೊಲೀಸರೇ.